ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾನು ಹಿಂದಿನ ವಿಡಿಯೋದಲ್ಲಿ GPSTR ಬರ್ತಕ್ಕಂಥ ಕೋರ್ಸ್ ಪ್ಲಾನ್ ಬಗ್ಗೆ ನಮ್ಮೊಂದಿಗೆ ಚರ್ಚೆಯನ್ನು ಮಾಡಿದೆ. ಯಾಕೆ ಅಂತ ಕೇಳಿದಾಗ, ನಾವು GPSTRಗೋಸ್ಕರವಾಗಿ ಅಧ್ಯಯನವನ್ನು ಆರಂಭಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಭ್ಯಾಸ ಕ್ರಮ ಹೆಂಗಿರಬೇಕು ಅಂತ ಕೇಳಿದಾಗ, ಸರಿಯಾದ ಯೋಜನೆಯೊಂದಿಗೆ ನಮ್ಮ ಅಭ್ಯಾಸ ಕ್ರಮ ಇದ್ದುದೇ ಆದರೆ ಆ ಅಭ್ಯಾಸದಿಂದ ಫಲಶ್ರುತಿ ಅಂತಕ್ಕಂಥ ಇರಲಿಕ್ಕೆ ಏನಾಗುತ್ತೆ, ಸಾಧ್ಯವಾಗುತ್ತದೆ. ಯಶಸ್ಸು ಅಂತಕ್ಕಂಥದ್ದು ಸಾಧಿಸಲಿಕ್ಕೆ ಏನಾಗುತ್ತೆ, ಸಾಧ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ಈ GPSTR ನೇಮಕಾತಿಗೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ವಿಷಯಗಳು ಏನಿದಾವೆ, ಆ ವಿಷಯಗಳನ್ನು ಯಾವ ರೀತಿಯಾಗಿ ಯೋಜನೆ ಮಾಡಿದ್ದಾರೆ, ಎಷ್ಟು ವಿಷಯಗಳ ಬಗ್ಗೆ ಎಷ್ಟು ಪತ್ರಿಕೆಗಳನ್ನಾಗಿ ಮಾಡಿದ್ದಾರೆ, ಯಾವ ಪತ್ರಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ಪ್ರಶ್ನೆ ಬರ್ತಾ ಇದ್ದಾವೆ, ಯಾವ ಪ್ರಕಾರದ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅವೆಲ್ಲವುಗಳನ್ನು ನಾವು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಭಾಳಷ್ಟು ಇದೆ. ನಾವು ಹೆಂಗೆ ಅಧ್ಯಯನ ಮಾಡಬೇಕು ಅಂತ ಕೇಳಿದಾಗ, ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪರಿಕಲ್ಪನೆ ಯಾವ ರೀತಿಯಾಗಿದೆಯೋ ಮತ್ತು ಆ ಪರಿಕಲ್ಪನೆಯಲ್ಲಿ ರಚನೆ ಆಗ್ತಕ್ಕಂಥ ಪ್ರಶ್ನೆಗಳ ಕ್ರಮ ಅಂತಕ್ಕಂಥ ಯಾವ ರೀತಿಯಾಗಿದೆಯೋ ಅದಕ್ಕೆ ಆಧಾರವಾಗಿ ನಾವು ಅಧ್ಯಯನದಲ್ಲಿ ತೊಡಗಿಕೊಂಡ್ರೆ ಆ ಅಧ್ಯಯನ ಅಂತಕ್ಕಂಥದ್ದು ನಮಗೆ ನಮ್ಮ ಗುರಿ ಮುಟ್ಲಿಕ್ಕೆ ಏನಾಗುತ್ತೆ ಅಂತಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಹಿಂದಿನ ನಾವು ತರಗತಿಯಲ್ಲಿ GPSTRನಲ್ಲಿರ್ತಕ್ಕಂಥ ವಿಷಯಗಳ ವಿಂಗಡಣೆ ಅಂತಕ್ಕಂಥ ಕೋರ್ಸ್ ಪ್ಲಾನ್ ಅಂತಕ್ಕಂಥ ಯಾವ ರೀತಿಯಾಗಿ ಮಾಡಿದ್ದಾರೆ, ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪತ್ರಿಕೆಗಳನ್ನು ರಚನೆ ಮಾಡಿದ್ದಾರೆ, ಯಾವ ಪತ್ರಿಕೆಯಲ್ಲಿ ಯಾವ ವಿಷಯಗಳ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ವಿಷಯದ ಕುರಿತಾಗಿ ನಾವೇನು ಮಾಡಿದ್ದೀವಿ, ಚರ್ಚೆಯನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಮುಂದುವರಿದ ಭಾಗವಾಗಿ ಪತ್ರಿಕೆ 1, ಪತ್ರಿಕೆ 2 ಮತ್ತು ಪತ್ರಿಕೆ 3. ಪತ್ರಿಕೆ 1 150 ಅಂಕಗಳಿಗಿರ್ತದೆ. ಪ್ರತಿಯೊಬ್ಬ GPSTRಗೆ ಅಪ್ಲೈ ಮಾಡ್ತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಕೂಡ ಅಟೆಂಡ್ ಮಾಡಬೇಕಾಗಿರ್ತಕ್ಕಂಥ ಪತ್ರಿಕೆ 1. ಇದರಲ್ಲಿ 150 ಅಂಕಗಳು ಒಳಗೊಂಡಿರ್ತವೆ ಅಂತ ಕೂಡ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಆ 150 ಅಂಕಗಳಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ ಸಂಬಂಧಪಟ್ಟಂತೆ 25 ಅಂಕಗಳು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು ಮತ್ತು ಮಾನಸಿಕ ಸಾಮರ್ಥ್ಯ ವಿಷಯವನ್ನು ಒಳಗೊಂಡಿರ್ತಕ್ಕಂಥ 25 ಅಂಕಗಳು. ಅದ್ರ ಜೊತೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ವಿಕಸನ ಮತ್ತು ಬೋಧನಾ ಕ್ರಮ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ 50 ಪ್ರಶ್ನೆಗಳು, 50 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗೆಯೇ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಸಂಬಂಧಪಟ್ಟಂತೆ 15 ಅಂಕಗಳು ಮತ್ತು ಕಂಪ್ಯೂಟರ್ ಲಿಟ್ರೇಸಿ ಅಂತ ಕರಿತೀವಲ್ಲ, ಗಣಕಯಂತ್ರ ಜ್ಞಾನ ಅಂತಕ್ಕಂಥದ್ದು, ಅದಕ್ಕೆ 10 ಅಂಕಗಳು. ಒಟ್ಟಾರೆಯಾಗಿ 150 ಅಂಕಗಳಿಗೆ ಪತ್ರಿಕೆ 1 ಇರ್ತದೆ. ಈ ಪತ್ರಿಕೆ 1ರಲ್ಲಿ ಪ್ರತಿಯೊಬ್ಬರು ಏನು ಮಾಡ್ಬೇಕಂತ ಕೇಳಿದಾಗ ಈ ಒಂದು ಪತ್ರಿಕೆ 1ಅನ್ನು ಬರಲೇಬೇಕಾಗಿದೆ. ಅದಕ್ಕೋಸ್ಕರವಾಗಿ 150 ಅಂಕಗಳಿಗಿರ್ತಕ್ಕಂಥ ಈ ಪತ್ರಿಕೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಆರೋಗ್ಯ ಶಿಕ್ಷಣ, ಮೌಲ್ಯ ಶಿಕ್ಷಣ, ಗಣಕಯಂತ್ರ ಶಿಕ್ಷಣ, ಇಷ್ಟು ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಪತ್ರಿಕೆ 2ಅನ್ನು ತೆಗೆದುಕೊಂಡಾಗ ಆಯಾ ವಿಷಯವನ್ನು ಬೋಧಿಸ್ತಕ್ಕಂಥ ಶಿಕ್ಷಕರು ಯಾರಿದ್ದಾರೋ ತಮ್ಮ ಬೋಧನಾ ವಿಷಯದ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ಆಂಗ್ಲ ಭಾಷಾ ಶಿಕ್ಷಕರಾಗಿದ್ದರೆ ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ ಪತ್ರಿಕೆ 2ರಲ್ಲಿ 50 ಪ್ರಶ್ನೆಗಳು, ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ, 50 ಅಂಕಗಳು. ಅದರ ಜೊತೆಯಲ್ಲಿ 100 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಅಂತ ಕರಿತೀವಲ್ಲ, ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು, ಅದು 100 ಅಂಕಗಳಿಗೆ ಇರ್ತದೆ. ಒಟ್ಟಾರೆಯಾಗಿ ಪತ್ರಿಕೆ 2 ಕೂಡ 150 ಅಂಕಗಳನ್ನು ಒಳಗೊಂಡಿರುತ್ತದೆ. ನೋಡಿ, ಇಲ್ಲ ಸಮಾಜ ಪಾಠಗಳು ಶಿಕ್ಷಕರಿಗೂ ಕೂಡ
ಆ ಸಮಾಜ ಪಾಠಗಳು ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ 50 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. 50 ಅಂಕಗಳಿಗೆ, 100 ಅಂಕಗಳಿಗೆ ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಒಟ್ಟಾರೆಯಾಗಿ 150 ಅಂಕಗಳು ಅಂತಕ್ಕಂಥದ್ದು. ಇನ್ನು ಗಣಿತ ವಿಜ್ಞಾನ ಶಿಕ್ಷಕರಾಗಿದ್ದರೆ ಅಲ್ಲಿ ಕೂಡ ಸೇಮ್ ಅದೇ ರೀತಿಯಾಗಿರುತ್ತದೆ. 50 ಬಹು ಆಯ್ಕೆಯ ಪ್ರಶ್ನೆಗಳು 50 ಅಂಕಗಳಿಗೆ, 100 ಅಂಕಗಳಿಗೆ ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳು 150 ಅಂಕಗಳು. ಆಂಗ್ಲ ಭಾಷಾ ಶಿಕ್ಷಕರಾದವರು ಇವೆರಡು ಪತ್ರಿಕೆಗಳನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಅಲ್ಲಿ 150 ಅಂಕಗಳು, ಇಲ್ಲಿ 150 ಅಂಕಗಳು. ಆದರೆ ಎರಡನೇ ಪತ್ರಿಕೆಯಲ್ಲಿ ಕಡ್ಡಾಯವಾಗಿ 50% ಅಂಕವನ್ನು ಪಡೆದುಕೊಳ್ಬೇಕಾಗುತ್ತೆ. ನೋಡಿ, 50% ಅಂಕಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಬೇಕಾಗುತ್ತೆ. ಯಾವುದರಲ್ಲಿ ಅಂತ ಕೇಳಿದಾಗ ಪತ್ರಿಕೆ 2ರಲ್ಲಿ. ಇಲ್ಲಿ ಆಂಗ್ಲ ಭಾಷಾ ಶಿಕ್ಷಕರಾದವರು ಪತ್ರಿಕೆ 1 ಮತ್ತು ಪತ್ರಿಕೆ 2 ಎದುರಿಸಬೇಕಾಗುತ್ತೆ. ಅದು ಬಿಟ್ಟು ಸಮಾಜ ಪಾಠಗಳ ಶಿಕ್ಷಕರಾಗಿರ್ಬೋದು, ಗಣಿತ ವಿಜ್ಞಾನ ಶಿಕ್ಷಕರಾಗಿರ್ಬೋದು, ಇವೆರಡು ಪತ್ರಿಕೆಗಳ ಜೊತೆಯಲ್ಲಿ ಮತ್ತೊಂದು ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಕ್ಕಂಥ ಕನ್ನಡ ಭಾಷಾ ಯಾವ ಮಾಧ್ಯಮದಲ್ಲಿ ಬೋಧನೆ ಮಾಡಲಿಕ್ಕೆ ಬಯಸ್ತಾರೋ ಶಿಕ್ಷಕರಾದವರು, ಆ ಬೋಧನೆಗೆ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು. ನಾವೆಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರ ಆಗೋದ್ರಿಂದ ಆ ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡಬೇಕಾದ್ರೆ ಕನ್ನಡ ಭಾಷಾ ಸಾಮರ್ಥ್ಯದ ಅರಿವು ಅಂತಕ್ಕಂಥ ನಮ್ಗೆ ಎಷ್ಟಿದೆ ಅಂತಕ್ಕಂಥ ತಿಳ್ಕೊಳ್ಳಿಕ್ಕೆ ಮತ್ತೊಂದು ಪತ್ರಿಕೆ 3 ಮಾಡ್ತಾ ಇದ್ದಾರೆ. ಆ ಪತ್ರಿಕೆ 3 ಅಂತಕ್ಕಂಥದ್ದು 100 ಅಂಕಗಳನ್ನು ಒಳಗೊಂಡಿದೆ. ಆ 100 ಅಂಕಗಳಲ್ಲಿ ಕನಿಷ್ಠ 60 ಅಂಕಗಳನ್ನು ಪಡೆದುಕೊಳ್ಳಲೇಬೇಕಾಗುತ್ತೆ. ಅಂದಾಗ ಮಾತ್ರ ನಮ್ಮನ್ನು ಏನು ಮಾಡ್ತಾರೆ ಅಂತ ಕೇಳಿದಾಗ ನೇಮಕಾತಿ ಪಟ್ಟಿಗೆ ಅರ್ಹರನ್ನಾಗಿ ಮಾಡ್ತಾರೆ. ಒಟ್ಟಾರೆಯಾಗಿ ಆಂಗ್ಲ ಭಾಷಾ ಶಿಕ್ಷಕರಾದವರು 300 ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಇನ್ನು ಇರ್ತಕ್ಕಂಥ ಸಮಾಜ ಪಾಠಗಳ ಶಿಕ್ಷಕರು ಮತ್ತು ಗಣಿತ ವಿಜ್ಞಾನ ಶಿಕ್ಷಕರು ಏನು ಮಾಡಬೇಕಂತ ಕೇಳಿದಾಗ 400 ಅಂಕಗಳಿಗೆ ಈ ಒಂದು ಪರೀಕ್ಷೆಗಳನ್ನು ಬರಿಬೇಕಾಗತ್ತೆ. ಇದು ಬೇಸಿಕ್ ಆಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ಯಾರಿಗಿರ್ಬೇಕಂತ ಕೇಳಿದಾಗ ಯಾರು GPSTR ಪರೀಕ್ಷೆಯನ್ನು ಬರಿಬೇಕು ಅಂತೇಳಿ TETಯಲ್ಲಿ ಅರ್ಹತೆಯನ್ನು ಪಡೆದುಕೊಂಡು GPSTRಗೆ ಅಧ್ಯಯನ ಮಾಡಲಿಕ್ಕೆ ಕುಳಿತಿದ್ದೀರೋ ತಮ್ಮೆಲ್ಲರಿಗೆ ಈ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸ್ಟ್ರಕ್ಚರ್ ಅಂತ ಕರಿತೀವಲ್ಲ, ಆ ವಿಷಯಗಳ ರಚನೆ ಅಂತಕ್ಕಂಥ ನಿಮಗೆ ಗೊತ್ತಿರಬೇಕಾಗುತ್ತೆ. ಕೋರ್ಸ್ ಪ್ಲಾನ್ ಅಂತಕ್ಕಂಥ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಈಗ ಇಂದಿನ ತರಗತಿಯಲ್ಲಿ ಪತ್ರಿಕೆ 1 ತೆಗೆದುಕೊಂಡಾಗ ಆ ಪತ್ರಿಕೆ 1ರಲ್ಲಿರ್ತಕ್ಕಂಥ 150 ಅಂಕಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥ ವಿಷಯದ ಕೂಡ ನಾವು ಇಲ್ಲಿ ನೋಡಬೇಕಾಗುತ್ತೆ. ಅಂದಾಗ ಯಾವ ಪರಿಕಲ್ಪನೆಯನ್ನು ಎಷ್ಟರ ಮಟ್ಟಿಗೆ ನಾವು ಅಧ್ಯಯನ ಮಾಡ್ಬೋದು ಅಂತಕ್ಕಂಥ ಒಂದು ಸುಳಿವು ಅಂತಕ್ಕಂಥ ಏನಾಗುತ್ತೆ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಕಂಪ್ಯೂಟರ್ ಅಂತಕ್ಕಂಥದ್ದು ಕಂಪ್ಯೂಟರ್ ಲಿಟ್ರೇಸಿ ಅಂತಕ್ಕಂಥ ಕೇವಲ 10 ಪ್ರಶ್ನೆಗಳು ಬರ್ತವೆ 10 ಅಂಕಗಳಿಗೆ. ನಾವು ಇಡೀ GPSTR ಮುಗಿದವರಿಗೆ ನಾವು ಕಂಪ್ಯೂಟರ್ನೇ ಅಧ್ಯಯನ ಮಾಡ್ಕೊಂಡು ಕುಂತು ಓದಿರ್ತಕ್ಕಂಥ ವಿಷಯಗಳು, ಹೌದಾ? ಅದಕ್ಕೋಸ್ಕರವಾಗಿ ಎಷ್ಟು ಅಂಕಗಳಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದನ್ನೇ ಗಮನಿಸಬೇಕಾಗುತ್ತೆ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಸಂಬಂಧಪಟ್ಟಂತೆ 15 ಅಂಕಗಳಿದ್ದಾವೆ. ಆ 15 ಅಂಕಗಳಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಸಂಬಂಧಪಟ್ಟಂತೆ ಎಷ್ಟು ಅಧ್ಯಯನ ಮಾಡಬೇಕಾಗಿದೆ ನಾವು ಅದನ್ನೆಲ್ಲವನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕಾಗುತ್ತೆ. ಅಂದಾಗ ಮಾತ್ರ ನಾವೇನಾಗ್ಬೋದು ಅಂತ ಕೇಳಿದಾಗ ನಮ್ಮ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಕಠಿಣ ಸವಾಲುಗಳನ್ನು ಆದಷ್ಟು ಸುಲಭವಾಗಿ ಮಾಡಿಕೊಳ್ಳಿಕ್ಕೆ ಏನಾಗುತ್ತೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ತಂತ್ರಗಾರಿಕೆ ಅಂತ ಕರಿತೀವಲ್ಲ ನಾವಿಲ್ಲಿ, ಆ ಒಂದು ತಂತ್ರಗಾರಿಕೆ ಮೂಲಕ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಯಾಕೆ ಅಂತ ಕೇಳಿದಾಗ ಇಲ್ಲಿ GPSTR ಅಂತಕ್ಕಂಥ ಯುದ್ಧಕ್ಕೆ ತಯಾರಾಗಿರ್ತಕ್ಕಂಥ ನಾವುಗಳು ಯಾವ ರೀತಿಯಾಗಿರ್ತಕ್ಕಂಥ ಟೆಕ್ನಿಕ್ಸ್ಗಳನ್ನು ಬಳಕೆ ಮಾಡಿಕೊಂಡು ಅಧ್ಯಯನಕ್ಕೆ ತೊಡಗಿದರೆ ನಮಗೆ ಆ ಒಂದು ಪರೀಕ್ಷೆ ಸರಳವಾಗಲಿಕ್ಕೆ ಸಾಧ್ಯ ಇದೆ. ಆ ರೀತಿಯೆಲ್ಲ ವಿಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಇವತ್ತಿನ ವಿಡಿಯೋದಲ್ಲಿ ತಮಗೆ ಪತ್ರಿಕೆ 1ರಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವುದವೆ ಗೊತ್ತಾಗಿದೆ. ನಮಗೆ ಆ ವಿಷಯಗಳಲ್ಲಿ ಬರ್ತಕ್ಕಂಥ ಪರಿಕಲ್ಪನೆಗಳೇನಾದವೆ,
ಯಾವ್ಯಾವ ಪರಿಕಲ್ಪನೆಗಳನ್ನು ಒಳಗೊಂಡಿದ್ದ ಪ್ರಶ್ನೆಗಳು ಅಂತಕ್ಕಂಥವು ಬರ್ತವೆ ಅಂತಕ್ಕಂಥ ವಿಚಾರದ ಬಗ್ಗೆ ನಾವಿವತ್ತು ಅಧ್ಯಯನವನ್ನು ಮಾಡೋಣ. ನೋಡಿ, ಪತ್ರಿಕೆ 1ರಲ್ಲಿ ಏನಿದೆ ಅಂತ ಕೇಳಿದಾಗ ಸಾಮಾನ್ಯ ಕನ್ನಡ ಇದೆ, ಸಾಮಾನ್ಯ ಇಂಗ್ಲೀಷ್ ಇದೆ, ಮತ್ತು ಸಾಮಾನ್ಯ ಜ್ಞಾನ ಇದೆ, ಶೈಕ್ಷಣಿಕ ಮನೋವಿಜ್ಞಾನ ಇದೆ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ಅಂತಕ್ಕಂಥದ್ದು, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು, ಮತ್ತು ಗಣಕಯಂತ್ರ ಸಾಕ್ಷರತೆ ಅಂತಕ್ಕಂಥದ್ದು. ಇಷ್ಟು ಅಂಶಗಳು ಪತ್ರಿಕೆ 1ರಲ್ಲಿ ಬರ್ತಾ ಇದ್ದಾವೆ. ಇಷ್ಟು ಅಂಶಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಸಾಮಾನ್ಯ ಕನ್ನಡ 25 ಪ್ರಶ್ನೆಗಳು ಬರ್ತವೆ, 25 ಅಂಕಗಳು ಇರ್ತವೆ. ಆ ಸಾಮಾನ್ಯ ಕನ್ನಡದಲ್ಲಿ ಯಾವ ಯಾವ ಪರಿಕಲ್ಪನೆ ಬಗ್ಗೆ ಪ್ರಶ್ನೆ ಬರ್ತವೆ ಅಂತ ಕೇಳಿದಾಗ ಕನ್ನಡ ವರ್ಣಮಾಲೆಗಳು, ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳು, ನಾಮಪದ ಮತ್ತು ಅದರ ಬಗೆಗಳು, ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇತ್ಯಾದಿ. ಒಟ್ಟಾರೆ ಈ ಎಲ್ಲ ಅಂಶಗಳು ನೋಡಿ, ಕ್ರಿಯಾಪದ ಆಗಿರ್ಬೋದು, ಲಿಂಗ ಮತ್ತು ವಚನ ಆಗಿರ್ಬೋದು, ವಿಭಕ್ತಿ ಪ್ರತ್ಯಯ ಆಗಿರ್ಬೋದು, ಅದರ ಕಾರ್ಕರ್ತಗಳಾಗಿರ್ಬೋದು, ಸಂಧಿಗಳು ಆಗಿರ್ಬೋದು, ಸಮಾಸಗಳಾಗಿರ್ಬೋದು, ಈ ಎಲ್ಲ ಅಂಶಗಳು ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪರಿಕಲ್ಪನೆಗಳು. ನೋಡಿ, ನಾವು 10ನೇ ತರಗತಿಯವರೆಗೆ ಅಧ್ಯಯನ ಮಾಡಬೇಕಾಗಿತ್ತಂತಂದರೆ ಏನೆಲ್ಲ ವ್ಯಾಕರಣ ಅಂಶಗಳನ್ನು ಅಧ್ಯಯನ ಮಾಡ್ತೀವೋ ಆ ವ್ಯಾಕರಣ ಅಂಶಗಳಿಗೆ ಸಂಬಂಧಪಟ್ಟಂಥ ಪರಿಕಲ್ಪನೆಗಳೇ ನಮ್ಮ ಸಾಮಾನ್ಯ ಕನ್ನಡ ವಿಷಯದಲ್ಲಿ ಬರ್ತಾ ಇದ್ದಾವೆ. ಹಾಗಾಗಿ ತಾವೆಲ್ಲರೂ 10ನೇ ತರಗತಿಯಲ್ಲಿರ್ತಕ್ಕಂಥ 10ನೇ ತರಗತಿಯವರೆಗೆ ಇರ್ತಕ್ಕಂಥ ವ್ಯಾಕರಣ ಅಂಶಗಳನ್ನು ಸರಿಯಾಗಿ ಗಮನಿಸಬೇಕಾಗತ್ತೆ. ಅದರ ಬಗ್ಗೆ ಏನಾಗ್ತವೆ ಅಂತ ಕೇಳಿದಾಗ 25 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಕೊನೆಯದಾಗಿ ನೋಡಿ, ಎಲ್ಲ ಕೂಡ ಹೆಂಗಿದಾವೆ ಅಂತ ಕೇಳಿದಾಗ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗಿವೆ. ಕೊನೆಯದಾಗಿ ಹಳಗನ್ನಡ, ಕವಿ, ಕಾಲ, ಸ್ಥಳ, ಆಶ್ರಯ, ಬಿರುದು, ಕಾವ್ಯ, ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆ, ಕವಿ, ಕಾಲ, ಸ್ಥಳ, ಕಾವ್ಯ, ಪ್ರಶಸ್ತಿ. ಇದನ್ನು ನಾವು ಗಮನಿಸಿದಾಗ, ಈ ಒಂದು ಪಠ್ಯಕ್ರಮವನ್ನು ಗಮನಿಸಿದಾಗ ನಮಗೇನು ಗೊತ್ತಾಗುತ್ತೆ ಅಂತ ಕೇಳಿದಾಗ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಬರ್ತಕ್ಕಂಥ 25 ಪ್ರಶ್ನೆಗಳಲ್ಲಿ ಸುಮಾರು 20ಕ್ಕಿಂತಲೂ ಹೆಚ್ಚಿನ ಪ್ರಶ್ನೆಗಳು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ಬರ್ತವೆ. ಆ 20ಕ್ಕಿಂತ ಹೆಚ್ಚು ಪ್ರಶ್ನೆಗಳು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ಬರುವುದರಿಂದ ನಾವು ಏನಾದರೂ ವ್ಯಾಕರಣದ ಬಗ್ಗೆ ಸರಿಯಾಗಿ ಅಧ್ಯಯನದಲ್ಲಿ ತೊಡಗಿದರೆ 20ಕ್ಕಿಂತಲೂ ಹೆಚ್ಚು ನಾವೇನು ಮಾಡ್ಬೋದು ಅಂತ ಕೇಳಿದ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಕೇಳಿದಾಗ ಇದು 10ನೇ ತರಗತಿಯವರೆಗಿರ್ತಕ್ಕಂಥ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣದ ಪರಿಕಲ್ಪನೆಗಳನ್ನು ಒಳಗೊಂಡಿರುವುದರಿಂದ ನಾವು ಇಲ್ಲಿ ಏನು ಮಾಡ್ಬೋದು ಅಂತ ಕೇಳಿದಾಗ ಸ್ಕೋರ್ ಮಾಡಿಕೊಳ್ಳಕ್ಕೆ ಉತ್ತಮವಾಗಿರ್ತಕ್ಕಂಥ ಅವಕಾಶ ಇಲ್ಲಿ ಸಿಗುತ್ತದೆ. ಅದಕ್ಕೋಸ್ಕರವಾಗಿ ಇದು ಸಾಮಾನ್ಯ ಕನ್ನಡದಲ್ಲಿ ಬರ್ತಕ್ಕಂಥ ಈ ಪಠ್ಯಕ್ರಮವನ್ನು ಸರಿಯಾಗಿ ನಾವು ಗಮನಿಸಬೇಕು. ಈ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನೀವು ಅಧ್ಯಯನದಲ್ಲಿ ತೊಡಗಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾಗಿದ್ರೆ ನೋಡಿ, ನೆಕ್ಸ್ಟ್ ಸಾಮಾನ್ಯ ಇಂಗ್ಲೀಷ್ ಅಂತಕ್ಕಂಥದ್ದು ಬರ್ತದೆ. ಸಾಮಾನ್ಯ ಇಂಗ್ಲೀಷ್ ಕೂಡ ಸಂಪೂರ್ಣವಾಗಿ ಇಂಗ್ಲೀಷ್ ಗ್ರಾಮದಲ್ಲಿ ಬರ್ತಕ್ಕಂಥ ಪರಿಕಲ್ಪನೆಗಳದಾವೆ. ಲ್ಯಾಂಗ್ವೇಜ್ ಯೂಸ್ ಆಗಿರ್ಬೋದು, ವರ್ಬ್ಸ್ ಆಗಿರ್ಬೋದು, ಟೆನ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಆ್ಯಕ್ಟಿವ್ ವಾಯ್ಸ್ ಪಾಸಿವ್ ವಾಯ್ಸ್ ಆಗಿರ್ಬೋದು, ಕ್ವಶನ್ ಟ್ಯಾಗ್ಸ್ ಆಗಿರ್ಬೋದು, ಫ್ರೇಮಿಂಗ್ ಕ್ವಶನ್ಸ್ ಆಗಿರ್ಬೋದು, ವ್ಯಾಕ್ಬುಲರಿ ಆಗಿರ್ಬೋದು. ನೋಡಿ, ಹೀಗೆ ಜನರಲ್ ಇಂಗ್ಲೀಷಲ್ಲಿ ಕೂಡ ಸಂಪೂರ್ಣವಾಗಿ ಏನಿದೆ ಅಂತ ಕೇಳಿದಾಗ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮನೇ ಇದೆ. ಹಾಗಾಗಿ ಇಲ್ಲಿ ಕೂಡ 25 ಅಂಕಗಳೇನಪ್ಪ ಅಂತ ಕೇಳಿದಾಗ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂಥ ಸಾಮಾನ್ಯ ಇಂಗ್ಲೀಷ್ ಸಂಬಂಧಪಟ್ಟಂಥ ಪ್ರಶ್ನೆಗಳೇನಾಗ್ತವೆ ಅಂತ ಕೇಳಿದಾಗ ಬರ್ತವೆ. ಆದರೆ ಒಂದು ನಮಗೆ ಗೊತ್ತಿರಬೇಕು, ಆ 25 ಜನರಲ್ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ 25 ಪ್ರಶ್ನೆಗಳಲ್ಲಿ ಒಂದು 4 ಪ್ರಶ್ನೆಗಳನ್ನು ಒಳಗೊಂಡಂಥ ಪ್ಯಾಸೇಜ್ ಇರ್ತದೆ. ಆ ಪ್ಯಾಸೇಜನ್ನು ನಾವು ಸ್ಟಡಿ ಮಾಡಿ 4 ಪ್ರಶ್ನೆಗಳಿಗೆ ಏನು ಮಾಡ್ಬೇಕು ಅಂತ ಕೇಳಿದಾಗ ಆನ್ಸರನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 20ಕ್ಕಿಂತ ಹೆಚ್ಚು 21 ಆಗಿರ್ಬೋದು ಆ ಪ್ರಶ್ನೆಗಳೇನಂತಂದ್ರೆ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತವೆ. ಇನ್ನು 3ನೇ ಭಾಗ ನೋಡೋದಾಗಿದ್ದರೆ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಅಂತ ಕರಿತೀವಿ. ಜನರಲ್ ನಾಲೆಜ್ನಲ್ಲಿ ಏನಂತ ಕೇಳಿದಾಗ 3 ಪಾರ್ಟ್ ಮಾಡಿದ್ದಾನೆ. ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು, ಪ್ರಚಲಿತ ವಿದ್ಯಮಾನಗಳಂತಕ್ಕಂಥದ್ದು, ಮತ್ತೇನಂತ ಕೇಳಿದಾಗ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಲ್ಲ, ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥ. ಈ 3 ಅಂಶಗಳನ್ನು ಒಳಗೊಂಡಿದೆ, 3 ಪರಿಕಲ್ಪನೆಗಳು ಒಳಗೊಂಡಂತೆ ಏನಾದರೂ 25 ಪ್ರಶ್ನೆಗಳು ಬರ್ತಾ ಇದ್ದಾವೆ. ನೋಡಿ, ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಆ್ಯಂಡ್ ಅಪ್ಟಿಟ್ಯೂಡ್ ಟೆಸ್ಟ್. ನೋಡಿ, ಇದು ಯಾವುದಂತ ಕೇಳಿದಾಗ 3ನೇ ಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಪಠ್ಯ ಸಿಲೆಬಸ್ ಇದು. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಏನಂತ ಕೇಳಿದಾಗ ಜನರಲ್ ನಾಲೆಜು
ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಅಪ್ಟಿಟ್ಯೂಡ್ ಟೆಸ್ಟಿಗೆ ಸಂಬಂಧಪಟ್ಟಂತಿರ್ತಕ್ಕಂಥ 25 ಪ್ರಶ್ನೆಗಳಲ್ಲಿ ಪ್ಯೂರ್ ಆಗಿರ್ತಕ್ಕಂಥ ಜನರಲ್ ನಾಲೆಜ್ ಸಂಬಂಧಪಟ್ಟಂಥ ಪ್ರಶ್ನೆಗಳು ಒಂದು ಎಷ್ಟಂತ ಕೇಳಿದಾಗ 12ರಿಂದ 15 ಪ್ರಶ್ನೆಗಳು ಯಾವ ಬರ್ತಾವೆ ಅಂತ ಕೇಳಿದಾಗ ಜನರಲ್ ನಾಲೆಜ್ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ. ಇನ್ನು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳು ಎಷ್ಟಂತ ಕೇಳಿದಾಗ ಒಂದು 5 ಪ್ರಶ್ನೆಗಳು ಏನಾಗ್ತವೆ ಅಂತ ಕೇಳಿದಾಗ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. 5 ಆಗಿರ್ಬೋದು, 6 ಆಗಿರ್ಬೋದು, ಹೀಗೆ ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ. ಒಂದು 12ರಿಂದ 15 ಪ್ರಶ್ನೆಗಳು ಪ್ಯೂರ್ ಆಗಿ ಜನರಲ್ ನಾಲೆಜ್ ಸಂಬಂಧಪಟ್ಟಂಗಿದ್ರೆ ಒಂದು 5ರಿಂದ 6 ಅಥವಾ 8 ಪ್ರಶ್ನೆಗಳು ಅಷ್ಟರೊಳಗೆ ಇರ್ತವೆ, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗಿರ್ತವೆ. ಇನ್ನು ಮೆಂಟಲ್ ಎಬಿಲಿಟಿ ನೋಡಿ, ಒಂದು 10 ಪ್ರಶ್ನೆ ಒಳಗಡೆ, 8ರಿಂದ 10 ಪ್ರಶ್ನೆ ಅಷ್ಟರೊಳಗಡೆ ಏನಾಯ್ತು ಅಂತ ಕೇಳಿ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗಿರ್ತವೆ. ಅಲ್ಲಿ 1-2 ಅಪ್ಟಿಟ್ಯೂಡ್ ಟೆಸ್ಟ್ಗೆ ಸಂಬಂಧಪಟ್ಟಂಗೆ ಏನಾಯ್ತವೆ ಪ್ರಶ್ನೆಗಳು ಬರ್ತವೆ. ಇದು ನಾವು ಅರ್ಥೈಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಪ್ರಶ್ನೆಗಳು ರಚನೆ ಆಗ್ತವೆ, ಯಾವ ಪರಿಕಲ್ಪನೆ ಬಗ್ಗೆ ಪ್ರಶ್ನೆಗಳು ಬರ್ತವೆ. ನಾವು ಜನರಲ್ ನಾಲೆಜ್ ಅಂದ ತಕ್ಷಣ ಪೂರ್ತಿ ಜನರಲ್ ನಾಲೆಜನ್ನು ಓದ್ಕೊಂಡು ಕುಂದಿರೋದಲ್ಲ. ಅದರಲ್ಲಿ ಕರೆಂಟ್ ಅಫೇರ್ಸ್ ಇದ್ದಾವೆ, ಮೆಂಟಲ್ ಎಬಿಲಿಟಿ ಇದ್ದಾವೆ. ಆ ಮೆಂಟಲ್ ಎಬಿಲಿಟಿ ಕೂಡ ಯಾವ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂಥ ಯಾವ ಕಾನ್ಸೆಪ್ಟ್ ಬಗ್ಗೆ ಪ್ರಶ್ನೆ ಬರ್ತವೆ ನೋಡಿರಿ. ಮೆಂಟಲ್ ಎಬಿಲಿಟಿಯಲ್ಲಿ ಸಾಕಷ್ಟು ಏನಾಗಿದೆ ಅಂತ ಕೇಳಿದಾಗ ಕಾನ್ಸೆಪ್ಟ್ಸ್ ಇದ್ದಾವೆ. ಅದರಲ್ಲಿ ಯಾವ ಕಾನ್ಸೆಪ್ಟ್ ಬಗ್ಗೆ ಬರ್ತವೆ ನೋಡಿ. ಸೀರೀಸ್ ಕಂಪ್ಲೀಷನ್ ಇದೆ, ಸೀರೀಸ್ ಕಂಪ್ಲೀಷನ್. ಆ ಸೀರೀಸ್ ಕಂಪ್ಲೀಷನಲ್ಲಿ ನಂಬರ್ ಸೀರೀಸ್ ಆಗಿರ್ಬೋದು, ಕಂಪ್ಲೀಟಿಂಗ್ ದಿ ಗಿವನ್ ಸೀರೀಸ್ ಆಗಿರ್ಬೋದು, ಐಡೆಂಟಿಫೈಯಿಂಗ್ ದ ರಾಂಗ್ ನಂಬರ್ಸ್ ಆಗಿರ್ಬೋದು, ಆಲ್ಫಾಬೆಟ್ ಸೀರೀಸ್ ಆಗಿರ್ಬೋದು, ಲೆಟರ್ ಸೀರೀಸ್ ಆಗಿರ್ಬೋದು ನೋಡಿ. ಕೋಡಿಂಗ್ ಡಿಕೋಡಿಂಗ್ ಬರುತ್ತೆ ನೋಡಿ. ನಂತರ ಲೆಟರ್ ಕೋಡಿಂಗ್ ಬರ್ತದೆ, ನಂಬರ್ ಕೋಡಿಂಗ್ ಬರ್ತದೆ, ಸಬ್ಸ್ಟಿಟ್ಯೂಷನ್, ಮಿಕ್ಸ್ಡ್ ಲೆಟರ್ಸ್ ಕೋಡಿಂಗ್ ಬರ್ತದೆ, ಮಿಕ್ಸ್ಡ್ ನಂಬರ್ ಕೋಡಿಂಗ್ ಬರ್ತದೆ, ಬ್ಲಡ್ ರಿಲೇಷನ್ಶಿಪ್ ಬರ್ತದೆ, ರಿಲೇಷನ್ ಪಜಲ್, ಕೋಡೆಡ್ ರಿಲೇಷನ್ಸ್ ನೋಡಿ, ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಅಂತಕ್ಕಂಥದ್ದು ನೋಡಿ, ದಿಕ್ಕುಗಳನ್ನು ಸೂಚಿಸ್ತಕ್ಕಂಥದ್ದು, ಸಿಚುವೇಶನ್ ಆ್ಯಂಡ್ ಆ್ಯಂಗಲ್ಸ್, ಡೈರೆಕ್ಷನ್ಸ್ ನೋಡಿ. ಇವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಂತ ಕೇಳಿದಾಗ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂಥ ಪರಿಕಲ್ಪನೆಗಳು. ಈ ಎಲ್ಲ ಮೆಂಟಲ್ ಎಬಿಲಿಟಿ ಬರ್ತಕ್ಕಂಥ ಎಲ್ಲ ಪರಿಕಲ್ಪನೆ ಬಗ್ಗೆ ಸುಮಾರು 8ರಿಂದ 10 ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಾ ಇದ್ದಾವೆ. ಒಂದು 5ರಿಂದ 8 ಪ್ರಶ್ನೆಗಳು ಕರೆಂಟ್ ಅಫೇರ್ಸಲ್ಲಿ ಬರ್ತಾ ಇದ್ದಾವೆ. ಒಂದು 12ರಿಂದ 15 ಪ್ರಶ್ನೆಗಳು ಇಲ್ಲಿ ಅಂತ ಕೇಳಿದಾಗ ಪ್ಯೂರ್ ಆಗಿರ್ತಕ್ಕಂಥ GKಯಲ್ಲಿ ಬರ್ತಕ್ಕಂಥ ನಾವು ಗಮನಿಸ್ತಾ ಇದ್ದೀವಿ. ಇದು ಯಾವುದಂತ ಕೇಳಿದಾಗ 3ನೇ ಭಾಗದಲ್ಲಿ ಬರ್ತಕ್ಕಂಥ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಇಲ್ಲಿಗೆ 75 ಅಂಕಗಳೇನಾಗ್ತವೆ ಅಂತ ಕೇಳಿದಾಗ ಮುಗಿತವೆ. ಇನ್ನು ಇರ್ತಕ್ಕಂಥ 50 ಅಂಕಗಳಿಗೆ ಅಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ನೋಡಿ, ಮಗುವಿನ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥದ್ದು ಮತ್ತು ಬೋಧನಾಶಾಸ್ತ್ರ ಅಂತಕ್ಕಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಆಗಿ 50 ಪ್ರಶ್ನೆಗಳು ಬರ್ತವೆ. ಆ 50 ಪ್ರಶ್ನೆಗಳು ಇಲ್ಲಿ ಬರುವುದರಿಂದ ಈ ವಿಷಯ ನಮಗೇನಾಗುತ್ತೆ ಅಂತ ಕೇಳಿದಾಗ ಬಹಳಷ್ಟು ಪ್ರಮುಖವಾಗಿ ಕಂಡುಬರ್ತದೆ. ಆ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಎಲ್ಲ ಕಾನ್ಸೆಪ್ಟ್ಗಳು ಏನಾಯ್ತು ಅಂತ ಕೇಳಿದಾಗ ಇಲ್ಲಿ ಕವರ್ ಆಗ್ತವೆ. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥದಿಂದ ಹಿಡಿದು ಇಲ್ಲಿ ಬರ್ತಕ್ಕಂಥ ವ್ಯಕ್ತಿತ್ವ ಆಗಿರ್ಬೋದು, ಕಲಿಕೆ ಆಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ಮಾನವನ ಬೆಳವಣಿಗೆ ಮತ್ತು ವಿಕಾಸ ಆಗಿರ್ಬೋದು, ಕಲಿಕೆಯ ಸಿದ್ಧಾಂತಗಳಾಗಿರ್ಬೋದು, ವೈಯಕ್ತಿಕ ಭಿನ್ನತೆ ಆಗಿರ್ಬೋದು ನೋಡಿ, ಎಲ್ಲ ರೀತಿಯಾಗಿರ್ತಕ್ಕಂಥ ಅಂಶಗಳು ಎಲ್ಲಿ ಬರ್ತಾವೆ ಅಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಈ 50 ಅಂಕಗಳಿಗೆ ಬರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಮೌಲ್ಯಮಾಪನ ಪಾಠ ಕೂಡ ಬರ್ತದೆ, ಬೋಧನೆಗೆ ಸಂಬಂಧಪಟ್ಟಂಥ ಅಂಶಗಳು ಬರ್ತವೆ. ಅದಕ್ಕೋಸ್ಕರವಾಗಿ ನೋಡಿ, ಬೋಧನಾ ಕೌಶಲ್ಯಗಳು, ಬೋಧನಾ ತತ್ವಗಳು, ಬೋಧನಾ ತಂತ್ರಗಳು, ಎಲ್ಲ ರೀತಿಯಾಗಿರ್ತಕ್ಕ ಸಹಕಾರ ಕಲಿಕೆ, ಸಂಘಟನಾತ್ಮಕವಾಗಿರ್ತಕ್ಕಂಥ ಕಲಿಕೆ, ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಸಿಲೆಬಸ್ ಎಲ್ಲಿದೆ ಅಂತ ಕೇಳಿದಾಗ GPSTRನಲ್ಲಿದೆ. ಅದಕ್ಕೋಸ್ಕರವಾಗಿ ಇದನ್ನು ಕೂಡ ನೀವು ಏನು ಮಾಡ್ಬೇಕಂತ ಕೇಳಿದಾಗ ಭಾಳಷ್ಟು ಕೇರ್ಫುಲ್ಲಾಗಿ ಇದನ್ನು ಗಮನಿಸಬೇಕಾಗುತ್ತೆ. 50 ಪ್ರಶ್ನೆಗಳಲ್ಲಿ ಬರ್ತಾವೆ ಅಂತ ಕೇಳಿದಾಗ ಇದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಬರ್ತಕ್ಕಂಥ ನೀವು ನೋಡ್ಬೋದಾಗಿದೆ. ಹಾಗೆಯೇ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಅಂತಕ್ಕಂಥ ನೋಡಿ. ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ತೆಗೆದುಕೊಂಡಾಗ ಹೆಲ್ತ್ ಎಜುಕೇಷನು ಮತ್ತು ವ್ಯಾಲ್ಯೂ ಎಜುಕೇಷನ್ ಸೇರಿಕೊಂಡು 15 ಪ್ರಶ್ನೆಗಳು ಬರ್ತವೆ. ಆ 15 ಪ್ರಶ್ನೆಗಳಲ್ಲಿ ಒಂದು 8ರಿಂದ 10 ಪ್ರಶ್ನೆಗಳು ಯಾವುದು ಅಂತ ಕೇಳಿದಾಗ ಹೆಲ್ತ್ ಎಜುಕೇಷನ್ ಸಂಬಂಧಪಟ್ಟಂತೆ 8ರಿಂದ 10 ಪ್ರಶ್ನೆಗಳು ಬರ್ತವೆ. ಹೆಲ್ತ್ ಆ್ಯಂಡ್ ಡಿಸೀಸಸ್ ಅಂತಕ್ಕಂಥದ್ದು, ಡಯಟ್ ಫಾರ್ ಹೆಲ್ದಿ ಲಿವಿಂಗ್ ಅಂತಕ್ಕಂಥದ್ದು, ಗ್ರೋವಿಂಗ್ ಅಪ್ ವಿತ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು, ಸೋಷಿಯಲ್ ಹೆಲ್ತ್ ಅಂತಕ್ಕಂಥದ್ದು, ಫಸ್ಟ್ ಏಡ್ ಆ್ಯಂಡ್ ಸೇಫ್ಟಿ ಅಂತಕ್ಕಂಥದ್ದು, ಫಿಸಿಕಲ್ ಎಕ್ಸರ್ಸೈಸ್, ಸ್ಪೋರ್ಟ್ಸ್, ಯೋಗ ಆ್ಯಂಡ್ ನ್ಯಾಷನಲ್ ಇಂಟಿಗ್ರೇಷನ್ ಅಂತಕ್ಕಂಥದ್ದು. ಈ ಎಲ್ಲ ಪರಿಕಲ್ಪನೆ ಸಂಬಂಧಪಟ್ಟಂತೆ ಸುಮಾರು ಒಂದು 8ರಿಂದ 10 ಪ್ರಶ್ನೆಗಳು ಒಂದು ಆರೋಗ್ಯ ಶಿಕ್ಷಣ ಸಂಬಂಧಪಟ್ಟಂತೆ ಬರ್ತಾ ಇದ್ದಾವೆ. ಅದರಲ್ಲಿ
ಒಂದು 5 ಪ್ರಶ್ನೆಗಳು 5ರಿಂದ 7 ಅಥವಾ 6 ಪ್ರಶ್ನೆಗಳು ಇಲ್ಲಿ ಬರ್ತಾವೆ ಅಂತ ಕೇಳಿದಾಗ ಮ್ಯಾಕ್ಸಿಮಮ್ 5 ಪ್ರಶ್ನೆಗಳು ಬರ್ತಕ್ಕಂಥ ನಾವು ಗಮನಿಸ್ತಾ ಇದ್ದೀವಿ. ಆ 5 ಪ್ರಶ್ನೆಗಳು ಅಂತ ಕೇಳಿದಾಗ ಮೌಲ್ಯ ಶಿಕ್ಷಣ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳು ಬರ್ತವೆ. ಥಿಯರೀಸ್ ಆಫ್ ಗುಡ್ನೆಸ್ ಅಂತಕ್ಕಂಥದ್ದು, ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ವುಮೆನ್ ಕಂಡಕ್ಟ್ ಅಂತಕ್ಕಂಥದ್ದು, ಥಿಯರೀಸ್ ಆಫ್ ಕಂಡಕ್ಟ್ ಅಂತಕ್ಕಂಥದ್ದು. ಹೀಗೆ ಮೌಲ್ಯ ಶಿಕ್ಷಣದಲ್ಲಿ ಬರ್ತಕ್ಕಂಥ ಅಂಶಗಳೇನಿದಾವಲ್ಲ, ಪರ್ಸ್ನಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು, ಇವೆಲ್ಲವೂ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳು ಎಲ್ಲಿ ಬರ್ತವೆ ಅಂತ ಕೇಳಿದಾಗ ಮೌಲ್ಯ ಶಿಕ್ಷಣ ಅಂತಕ್ಕಂಥ ವಿಷಯದಲ್ಲಿ ಬರ್ತವೆ. ಒಟ್ಟಾರೆಯಾಗಿ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ತೆಗೆದುಕೊಂಡಾಗ 15 ಅಂಕಗಳ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥ ನಮ್ಮ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಪತ್ರಿಕೆ 1ರಲ್ಲಿ ಕೊನೆಯದಾಗಿ ಬರ್ತಕ್ಕಂಥ ಅಂತ ಕೇಳಿದಾಗ ಅದು ಗಣಕಯಂತ್ರ ಸಾಕ್ಷರತೆ, ಕಂಪ್ಯೂಟರ್ ಲಿಟ್ರೇಸಿ ಅಂತ ಕೇಳ್ತೀವಲ್ಲ, ಈ ಗಣಕಯಂತ್ರ ಸಾಕ್ಷರತೆ ಬಗ್ಗೆ 10 ಪ್ರಶ್ನೆಗಳು ಬರ್ತದವೆ. ಅದು ಯಾವ ಏನು ಪರಿಕಲ್ಪನೆ ಬಗ್ಗೆ ನಮ್ಮ ಪಠ್ಯಕ್ರಮ ಇದೆ ನೋಡಬೇಕಾಗುತ್ತೆ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತಕ್ಕಂಥದ್ದು ಮತ್ತು ಇಂಟ್ರೊಡಕ್ಷನ್ ಟು ಆಪ್ರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು. ನೋಡಿ, ಇವೆಲ್ಲ ಇದರಲ್ಲಿ ಏನೇನು ಕಾನ್ಸೆಪ್ಟ್ ಇದಾವನೋ ಈ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ, ಈ ಕಾನ್ಸೆಪ್ಟ್ ಪ್ರಕಾರ ನೀವು ಅಧ್ಯಯನದಲ್ಲಿ ತೊಡಗಿದಾಗ ನಿಮಗೇನಾಗುತ್ತೆ ಅಂತ ಕೇಳಿದಾಗ ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಏನಾಗ್ಬೋದು, ಸಾಧ್ಯ ಆಗ್ಬೋದು. ಇಲ್ಲಿ ಕಂಪ್ಯೂಟರ್ ಲಿಟ್ರೇಸಿಯಲ್ಲಿ 10 ಪ್ರಶ್ನೆಗಳೇನಾಗುತ್ತೆ ಅಂತ ಕೇಳಿದಾಗ ಬರ್ತಕ್ಕಂಥ ನೋಡ್ತೀವಿ. ಒಟ್ಟಾರೆಯಾಗಿ 150 ಅಂಕಗಳಿಗೆ ಈ ಒಂದು ಪತ್ರಿಕೆ 1 ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು ಯಾವುದಂತ ಕೇಳಿದಾಗ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಈ ಪ್ರಶ್ನೆ ಪತ್ರಿಕೆ ಗಮನಿಸ್ಬೋದು. ಪ್ರಶ್ನೆ ಪತ್ರಿಕೆ 1ರಲ್ಲಿ ಬರ್ತಕ್ಕಂಥ 150 ಅಂಕಗಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲೇ ಭಾಗ ಸಾಮಾನ್ಯ ಕನ್ನಡ. ಸಾಮಾನ್ಯ ಕನ್ನಡದಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ ಹಿಡ್ಕೊಂಡು ಎಲ್ಲಿವರೆಗಿದಾವೆ ಅಂತ ಕೇಳಿದಾಗ 25 ಪ್ರಶ್ನೆಗಳವರೆಗೆ ಯಾವುದು ಬರ್ತದೆ ಅಂತ ಕೇಳಿದಾಗ ಅದು ಸಾಮಾನ್ಯ ಕನ್ನಡದ ಭಾಗ 1ರಲ್ಲಿ ಬರ್ತದೆ. ಈ ಎಲ್ಲ ಪ್ರಶ್ನೆಗಳನ್ನು ನಾವು ಒಂದು ಸಲ ಅಬ್ಸರ್ವ್ ಮಾಡಿದರೆ, ವೆರಿಫೈ ಮಾಡಿದರೆ ಹೆಂಗಿದಾವೆ ಅಂತ ಎಲ್ಲವೂ ಕೂಡ ಇಲ್ಲಿ ಏನಾಗಿದ್ದಾವೆ ಅಂತ ಕೇಳಿದಾಗ ಕನ್ನಡದ ವ್ಯಾಕರಣ ಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಒಂದು ಮಾತ್ರ ನೋಡಿ, ಕರ್ನಾಟಕ ಸಂಗೀತ ಪಿತಾಮಹರೆನಿಸಿದ ಪುರಂದರದಾಸರ ಕೀರ್ತನೆಗಳ ಅಂಕಿತ ಇದು. ದೇವಲೋಕ ಮರ್ತುಲೋಕ ಎಂಬುದು ಬೇರೆಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಡ್ಯಾಶ್ ಈ ವಚನದ ರಚನಾಕಾರ. ಹೀಗೆ ಹೆಂಗಂತ ಕೇಳಿದೆ ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಗಳಿಕೆ ಪಡೆದವರು. ನೋಡಿ, ಹಿಂಗೆ ಕೆಲವೊಂದಿಷ್ಟು ಪ್ರಶ್ನೆಗಳು, ಒಂದು 3ರಿಂದ 4 ಪ್ರಶ್ನೆಗಳ ಒಳಗೆ ಏನಾಗುತ್ತವೆ ಅಂತ ಕೇಳಿದಾಗ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಬರ್ತವೆ. ಉಳಿದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳೇನಾಗ್ತವೆ ಅಂತ ಕೇಳಿದಾಗ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇಲ್ಲಿದ್ದಾವೆ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಭಾಗ 2 ಜನರಲ್ ಇಂಗ್ಲೀಷ್ ತೆಗೆದುಕೊಂಡಾಗ ನೋಡಿ, ಫಸ್ಟ್ ಪ್ಯಾಸೇಜ್ ಇದೆ. ಪ್ರಶ್ನೆ 26ರಿಂದ 29ರವರೆಗೆ ಏನಾಗ್ತವೆ ಅಂತ ಕೇಳಿದಾಗ 4 ಪ್ರಶ್ನೆ 26, 27, 28, 29 4 ಪ್ರಶ್ನೆಗಳಿಗೆ ಈ ಪ್ಯಾಸೇಜ್ ಅದನ್ನ ಅಧ್ಯಯನ ಮಾಡ್ಕೊಂಡು 4 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಇಲ್ಲಿ ಕೊಡಬೇಕಾಗುತ್ತೆ. ಇನ್ನು ಉಳಿದಿರ್ತಕ್ಕಂತೆ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಉಳಿದಿರ್ತಕ್ಕಂಥ ಪ್ರಶ್ನೆಗಳಿರ್ತಕ್ಕಂಥ ನಾವಿಲ್ಲಿ ಗಮನಿಸ್ಬೋದು. ಹಾಗೆಯೇ 3ನೇ ಪಾರ್ಟ್ ಯಾವುದು ಅಂತ ಕೇಳಿದಾಗ 3ನೇ ಪಾರ್ಟ್ನಲ್ಲಿ ಬರ್ತಕ್ಕಂಥ ಸಾಮಾನ್ಯ ಜ್ಞಾನ. ನೋಡಿ, ಸಾಮಾನ್ಯ ಜ್ಞಾನ ಸಂಬಂಧಪಟ್ಟಂಗೆ ಒಂದು 12ರಿಂದ 15 ಪ್ರಶ್ನೆಗಳು ಎಲ್ಲಿಯಾವ ಅಂತ ಕೇಳಿದಾಗ ಸಾಮಾನ್ಯ ಜ್ಞಾನದಲ್ಲಿದ್ದಾವೆ. ಒಂದು 5 ಪ್ರಶ್ನೆಗಳು 5ರಿಂದ 6 ಪ್ರಶ್ನೆಗಳು ಎಲ್ಲಿಯಾವ ಅಂತ ಕರೆಂಟ್ ಅಫೇರ್ಸ್ನಲ್ಲಿದ್ದಾವೆ. ಇನ್ನು 8ರಿಂದ 10 ಪ್ರಶ್ನೆಗಳು ಎಲ್ಲಿಯಾವ ಅಂತ ಕೇಳಿದಾಗ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂಥ ನೋಡಿ, ಮೆಂಟಲ್ ಎಬಿಲಿಟಿ ಇರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಸ್ಟಾರ್ಟ್ ಆಗಿದ್ದಾವೆ. ಇವು ಒಂದು 8 ಅಥವಾ 10 ಒಳಗಡೆ ಪ್ರಶ್ನೆಗಳೇನಂತ ಒಂದು ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಾ ಇದ್ದಾವೆ. ಇಲ್ಲಿಂದ ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಸ್ಟಾರ್ಟ್ ಆಗಿದೆ. ಸುಮಾರು ಒಂದು 7ರಿಂದ 8 ಪ್ರಶ್ನೆಗಳು ಅಥವಾ 9 ಪ್ರಶ್ನೆಗಳು ಎಲ್ಲಿ ಬಂದವು ಅಂತ ಕೇಳಿದಾಗ ಈ ಮೆಂಟಲ್ ಎಬಿಲಿಟಿಯಲ್ಲಿ ಬಂದಿದ್ದಾವೆ. ಹೀಗೆ ನಮ್ಮ ಯಾವ ಸಬ್ಜೆಕ್ಟ್ನಲ್ಲಿ ಯಾವ ಪ್ರಶ್ನೆಗಳು ಯಾವ ಪರಿಕಲ್ಪನೆ ಸಂಬಂಧಪಟ್ಟಂಗೆ ಬರ್ತವೆ ಅಂತ ನಾವಿಲ್ಲಿ ಗಮನಿಸಬೇಕು. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ ಸಂಬಂಧಪಟ್ಟಂಗೆ 50 ಪ್ರಶ್ನೆಗಳು ಬಂದಿದ್ದಾವೆ. ಅದು ಬೋಧನಾಶಾಸ್ತ್ರವನ್ನು ಒಳಗೊಂಡಂತೆ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದಾದ ನಂತರ ಬರ್ತಕ್ಕಂಥ ಅಂತ ಕೇಳಿದಾಗ ನೆಕ್ಸ್ಟ್ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಅಂತಕ್ಕಂಥ ಬರ್ತದೆ. ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು 10 ಪ್ರಶ್ನೆ 8ರಿಂದ 10 ಪ್ರಶ್ನೆಗಳು ಬರ್ತವೆ. ನೋಡಿ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಸಂಬಂಧಪಟ್ಟಂತೆ ಇಲ್ಲಿ ಭಾಗದಲ್ಲಿದೆ. 4ನೇ ಭಾಗ ಇದು. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳಲ್ಲಿ ಆರೋಗ್ಯ ಶಿಕ್ಷಣ ಸಂಬಂಧಪಟ್ಟಂತೆ ಸುಮಾರು ಒಂದು 10 ಪ್ರಶ್ನೆಗಳು ಇದರಲ್ಲಿ ಬಂದಿದ್ದಾವೆ. ಇನ್ನೂ ಇರ್ತಕ್ಕಂಥ 4ರಿಂದ 5 ಪ್ರಶ್ನೆಗಳಲ್ಲಿ ಅಂತ ಕೇಳಿದಾಗ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇದರಲ್ಲಿ ಬಂದಿದ್ದಾವೆ ಅಂತಕ್ಕಂಥ ನೀವು ಗಮನಿಸಬೇಕಾಗತ್ತೆ. ಆಮೇಲೆ ಕೊನೆಯ ಭಾಗ 5ನೇ ಭಾಗ ಅಂತ ಕೇಳಿದಾಗ ಗಣಕಯಂತ್ರ ಸಾಕ್ಷರತೆ ಅಂತಕ್ಕಂಥದ್ದು. ಇದರಲ್ಲಿ ಕೊನೆಯದಾಗಿ 10 ಪ್ರಶ್ನೆಗಳು ಗಣಕಯಂತ್ರ ಕಂಪ್ಯೂಟರ್ ಲಿಟ್ರೇಸಿ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳು ಬಂದವೆ. ಒಟ್ಟಾರೆಯಾಗಿ 150 ಅಂಕಗಳಿಗೆ ಪತ್ರಿಕೆ 1 ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹೀಗೆ ಪ್ರತಿಯೊಂದು ಪತ್ರಿಕೆಯೂ ಕೂಡ ಒಳಗೊಂಡಿರ್ತಕ್ಕಂಥ ಅಂಕಗಳು, ಆ ಒಟ್ಟು ಅಂಕಗಳನ್ನು ಯಾವ್ಯಾವ ವಿಷಯಕ್ಕೆ ಎಷ್ಟು ಡಿವೈಡ್ ಮಾಡಿದ್ದಾರೆ, ಡಿವೈಡ್ ಮಾಡಿರ್ತಕ್ಕಂಥ ಅಂಕಗಳಲ್ಲಿ ಯಾವ ಪರಿಕಲ್ಪನೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ, ಇದೆಲ್ಲವನ್ನು ನೀವು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಅಧ್ಯಯನದಲ್ಲಿ ತೊಡಗಿದರೆ ನಿಜವಾಗಿ ಕೂಡ ನಿಮ್ಮ ಗೋಲನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ
ಆ ನಿಟ್ಟಿನಲ್ಲಿ ಅಧ್ಯಯನಕ್ಕೆ ತೊಡಗುತ್ತೀರಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ನಾನು ಇವತ್ತಿನ ಈ ಒಂದು ವಿಡಿಯೋ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ತಾವಿನ್ನೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.